ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಶ್ರೀ ಪಾದಗಳವರ ಪುಣ್ಯಪಾದಗಳಿಗೆ ಮೊದಲಾಗಿ ನಮಸ್ಕರಿಸ್ತಾ ಇದ್ದೇನೆ. ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ. ಬಹುಶಃ ಈ ವೇದಿಕೆಯಲ್ಲಿ ಏನು ಮಾತುಗಳನ್ನು ಹೇಳಬೇಕು ಎಂಬುದೇ ಈಗ ನೆನಪಾಗುವುದಿಲ್ಲ. ಅಂದರೆ ಅಷ್ಟು ಘನ ವಿದ್ವಾಂಸರು ಸೇರಿದಂತಹ ಸಭೆ. ಅದರಲ್ಲಿಯೂ ನನ್ನ ಬಹಳ ಅಭಿಮಾನದ ಪ್ರೀತಿಯ ಪಾದಗಳವರು ಉಪಸ್ಥಿತಿ ಇರುವಂತಹ ಸ್ಥಳ ಇದು. ಅವರ ಇದರಲ್ಲಿ ಮಾತಾಡೋದಂದರೆ ಬಹಳ ಇಷ್ಟ ಆಗ್ತದೆ. ಇರಲಿ, ಮೊದಲಾಗಿ ಕುಂಬಳೆ ಶ್ರೀಧರರಾಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ನಾನು. ಬಹುಶಃ ಅವರು ನಾನು ಜೊತೆಯಾಗಿ ಕರ್ನಾಟಕ ಮೇಳದಲ್ಲಿ ವೇಷಧಾರಿಗಳಾಗಿದ್ದವರು. ಬಹುಶಃ ಆಮೇಲೆ ನಾವು ಬೇರೆ ಬೇರೆ ಆಗಬೇಕಾಗಿತ್ತು. ಅವರು ಧರ್ಮಸ್ಥಳ ಮೇಳಕ್ಕೆ ಹೋದರು, ನಾನು ಕರ್ನಾಟಕ ಮೇಳದಲ್ಲಿ ಉಳಿದೆ. ಬಹುಶಃ ಶ್ರೀಮಾನ್ ವಿಠಲ ಶೆಟ್ಟರ ವ್ಯವಸ್ಥಾಪಕತ್ವದ ಕರ್ನಾಟಕ ಮೇಳದಲ್ಲಿ 18 ವರ್ಷಗಳ ಕಾಲ ನಾನು ದುಡಿದೆ. ಆಗ ನನಗೆ 14 ವರ್ಷ ಪ್ರಾಯ. 1965ನೇ ಇಸ್ವಿಯಲ್ಲಿ ಮಂಗಳೂರಿನಲ್ಲಿ, ಇಲ್ಲಿದ್ದವರಿಗೆ ಎಲ್ಲ ತಿಳಿದಿರ್ತದೆ ಅಂತ ಹೇಳಿ ಬರುವುದಿಲ್ಲ, ಆದರೆ ಆಗಿನ ಕಾಲದವರಿಗೆ ಈಗ ನೆನಪಿರುತ್ತದೆ. ಸೀನರಿಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು. ಸೀನರಿ ಅಂದರೆ ಒಂದೇ ಕಡೆಯ ವೇದಿಕೆಯಲ್ಲಿ ಸೀನರಿಯ ಮುಂದೆ ಯಕ್ಷಗಾನ ನಡೀತಾ ಇತ್ತು. ಆಗ ಆ ಸಂದರ್ಭದಲ್ಲಿ ನಾನು ಮೇಳಕ್ಕೆ ಸೇರಿದವ. ಬಹುಶಃ ನಾನು ಮೇಳಕ್ಕೆ ಸೇರುವಾಗ ತುಳುಬರ ಸಂಘದ ಪ್ರಭಾವ ಇತ್ತು. ಒಂದು ಕಾಂತಬಾರೆ ಬುಧವಾರೆ ಎನ್ನುವಂತಹ ತುಳುಬರ ಸಂಘದಲ್ಲಿ ಒಬ್ಬ ಕಲಾವಿದನಾಗಿ ಮುಖಕ್ಕೆ ಬಣ್ಣ ಹಚ್ಚಿ ನಾನು ಅಲ್ಲಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟೆ, ಪ್ರಾರಂಭ ಮಾಡಿದೆ. ಬಹುಶಃ ಅಚ್ಯುತ ಮಣಿಯಾಣಿ ಎನ್ನುವರು ನನಗೆ ಮುಖಕ್ಕೆ ಬಣ್ಣ ಹಾಕಿದವರು. ಆಮೇಲೆ 18 ವರ್ಷಗಳ ಕಾಲ ಕರ್ನಾಟಕ ಮೇಳದಲ್ಲಿ ದುಡಿದು ಅಲ್ಲಿಂದ ಮೇಳವನ್ನು ಬಿಟ್ಟು ಕರ್ನೂರು ಪುರಪುರಿಗಳ ಮೇಳದಲ್ಲಿ 4 ವರ್ಷಗಳವರೆಗೆ ಕೆಲಸವನ್ನು ಮಾಡಿದೆ. ಒಬ್ಬ ಕಲಾವಿದನಾಗಿ ಮೇಳದ ಆಗುಹೋಗುಗಳನ್ನು ನೋಡಿಕೊಳ್ಳುವಂತಹ ಒಬ್ಬ ಜವಾಬ್ದಾರಿಯ ವ್ಯಕ್ತಿಯಾಗಿ ನಾನು ಆ ಮೇಳದಲ್ಲಿದ್ದೆ. ಅದಕ್ಕೆ ಕಾರಣ ಬಹುಶಃ ಕರ್ನಾಟಕ ಮೇಳದಲ್ಲಿರುವಾಗಲೂ ಈ ಮೇಳದ ಒಂದು ವ್ಯವಸ್ಥೆಯ ಆ ಒಂದು ಜವಾಬ್ದಾರಿ ನನ್ನಲ್ಲಿತ್ತು. ಹಾಗಾಗಿ ಅದನ್ನು ನಿಭಾಯಿಸುವುದಕ್ಕೆ ನನಗೆ ಸಾಧ್ಯವಾಯಿತು. 4 ವರ್ಷಗಳ ಕಾಲ ಮೇಳದಲ್ಲಿ ದುಡಿದು ಆಮೇಲೆ ಆ ಮೇಳವನ್ನು ಬಿಡುವಂತಹ ಒಂದು ಪ್ರಮೇಯವನ್ನು ಮಾಡಿ ಬಂತು. ಮೇಳವನ್ನು ಬಿಟ್ಟೆ. ಅಲ್ಲಿಂದ ಕುಂಬಳೆ ಮೇಳವನ್ನು ಮಾಡುವುದಕ್ಕೆ ಮುಂದಾದೆ. ಆ ಸಂದರ್ಭದಲ್ಲಿ ಒಂದು ಆಶೆ ಇತ್ತು ನನಗೆ, ಕುಂಬಳೆ ಮೇಳ ಮಾಡಬೇಕು ಅಂತಲ್ಲ, ನಾನು ಕೂಟು ಮೇಳ ಮಾಡಬೇಕು ಅಂತೇಳಿ ತಯಾರಾಗಿದ್ದೆ. ಯಾಕೆಂದರೆ ಕೂಟು ಮೇಳ ಒಂದು ಸಂದರ್ಭದಲ್ಲಿ ಹೆಸರು ಪಡೆದಂತಹ ಮೇಳ ಅದು ನಿಂತು ಹೋಗಿತ್ತು. ಹಾಗಾಗಿ ಕೂಟು ಮೇಳವನ್ನು ಮಾಡುವುದು ಅಂತ ತೀರ್ಮಾನ ಮಾಡುವಾಗ ನನ್ನ ಒಡನಾಡಿಯಾದಂತಹ ನನ್ನ ಸ್ನೇಹಿತನಾದಂತಹ ಕುಂಬಳೆ ಶ್ರೀಧರರಾಯರು ಹಠ ಹಿಡಿದು, ನೀವು ಮಾಡುವುದಿದ್ದರೆ ಕಣಿಪುರ ಮೇಳವನ್ನು ಮಾಡಬೇಕು. ಒಂದು ಸಂದರ್ಭದಲ್ಲಿ ಕಣಿಪುರ ಮೇಳ ಹೆಸರು ಪಡೆದಂತಹ ಮೇಳ, ಆ ಮೇಳವನ್ನು ನೀವು ಮಾಡಬೇಕು ಅಂತೇಳಿ ಹಠ ಹಿಡಿದು ಅವರ ಆ ಒತ್ತಾಯಕ್ಕೆ ಬಲಿಬಿದ್ದು ಕೂಟು ಮೇಳ ಮಾಡುವ ಯೋಚನೆಯನ್ನು ಬಿಟ್ಟು ನಾನು ಕುಂಬಳೆ ಮೇಳವನ್ನು ಮಾಡಿದೆ. ಕಣಿಪುರ ಮೇಳ ಅಂತ ಅದಕ್ಕೆ ಹೆಸರು.
ಬಹುಶಃ ಮೊದಲಿನ ಶ್ರೀಪಾದಂಗಳವರು ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಯ ಮೇಳ ಆಗಿದೆ. ಕಣಿಪುರದಲ್ಲಿ ಅವರ ಕೈಯಿಂದ ಉದ್ಘಾಟನೆಯಾದಂತಹ ಮೇಳ ವಿಜೃಂಭಣೆಯಿಂದ 6 ವರ್ಷಗಳ ಕಾಲ ಮೇಳ ನಡೆಯಿತು. ಆದರೆ ಮೇಳಕ್ಕೆ ಕಲಾವಿದರಾಗಿ ಐರೋಡಿ ಗೋವಿಂದಪುರವನ್ನು ಮತ್ತು ಹಲ್ಲಾಡಿ ಜಯರಾಮ್ ಶೆಟ್ಟರನ್ನು ನಾನು ಸೇರಿಸಿಕೊಂಡೆ. ಅವರು ಬೆಳಗಿನವರು, ಆದರೆ ಅವರಿಗೆ ತುಳು ಬರ್ತಾ ಇತ್ತು. ಹಾಗೆ ತಿರುಗುತಿಟ್ಟಿನಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು, ಗೌರವವನ್ನು ಕೊಟ್ಟು, ಮೇಳದಲ್ಲಿ ಜವಾಬ್ದಾರಿಯ ಸ್ಥಾನವನ್ನು ಕೊಟ್ಟು ಇರಿಸಿಕೊಂಡೆ. ಆದರೆ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ಉದ್ಘಾಟನೆಯಾದಂತಹ ಆ ಮೇಳ ನನ್ನ ಗ್ರಹಚಾರ ದೋಷದಿಂದ ಬಹುಶಃ ಸ್ವಲ್ಪದ ಸಮಯದಲ್ಲಿ, ಅಂದರೆ ಕಣಿಪುರದಿಂದ ಹೊರಟು ಟೆಂಟನ್ನು ಮಂಗಳೂರು ನೆಹರು ಮೈದಾನದಲ್ಲಿ ಉದ್ಘಾಟನೆ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದೆ. ಇಲ್ಲಿಂದ ನಾನು ಹೊರಡಬೇಕಿದ್ರೆ ರಿಪ್ಪರ್ ಚಂದ್ರನ್ ಅವರ ತಲೆಗಿರುವ ಚಂದ್ರನ್ ಎನ್ನುವಂತಹ ವ್ಯಕ್ತಿಯಿಂದ ಆ ಮೇಳಕ್ಕೆ ಒಂದು ರೀತಿಯ ದುರ್ದೇಶ ಬಂತು. ಬಹುಶಃ ದಿನದಿಂದ ದಿನಕ್ಕೆ ಮೇಳದಲ್ಲಿ ಆಗುವಂತಹ ಪ್ರಸಂಗಗಳು ಹೆಸರು ಪಡೆದರೂ ಕೂಡ ಜನ ಬರ್ತಿರಲಿಲ್ಲ. ನೋಡಲಿಕ್ಕೆ ಜನ ಇಲ್ಲ, ಆಡಲಿಕ್ಕೆ ಮಾತ್ರ ಜನ ಇದ್ದದ್ದು. ಆ ದಿಸೆಯಿಂದಾಗಿ 6 ವರ್ಷಗಳ ಕಾಲ ಬಹುಶಃ ಒಳ್ಳೆ ಕಲಾವಿದರಿಗೆ ನಾವು ಮೇಳಕ್ಕೆ ಮಾಡಿ ಮೇಳವನ್ನು ಮುನ್ನಡೆಸಿದೆ. ಹಣ ಮಾಡಲಿಲ್ಲ, ಆದರೆ ಜನ ಸಂಪಾದನೆಯನ್ನು ಮಾಡಿದೆ. ಎಲ್ಲರೂ ನನಗೆ ಧೈರ್ಯವನ್ನು ಕೊಟ್ಟರು. ಆದರೆ ಗ್ರಹಚಾರ ವರ್ಷ 6ನೇ ವರ್ಷದಲ್ಲಿ ಮೇಳವನ್ನು ನಿಲ್ಲಿಸಬೇಕಾಗಿ ಬಂತು. ಬೇರೆ ಗತಿಯೇ ಇಲ್ಲ. ಆ ಮೇಳವನ್ನು ನಿಲ್ಲಿಸಿ ಅಲ್ಲಿಂದ ಮೇಲೆ ಬಹುಶಃ ಮೇಳ ಪ್ರಾರಂಭ ಆಗುವಾಗ 60 ಜನರಿಂದ ಕಲಾವಿದರು ಹಾಗೂ ಕೆಲಸದವರು ಅಂತ ಹೇಳಿ ಒಂದು ಮೇಳದಲ್ಲಿ 60-65 ಜನ ಇತ್ತು. ಅಷ್ಟು ಜನರನ್ನು ಹಿಡಿದು ಹೊರಟಂತಹ ಮೇಳ ನಿಲ್ಲುವ ಸಂದರ್ಭದಲ್ಲಿ ಬಹುಶಃ ಬರೇ 6 ಜನ ಉಳಿದಿತ್ತು. 6 ಕಲಾವಿದರನ್ನು ಉಳಿಸಿಕೊಂಡು ಮೇಳವನ್ನು ಬಹುಶಃ ಶೇಣಿ ಅಲ್ಲಿ ನಿಲ್ಲಿಸಬೇಕಾಗಿ ಬಂತು. ಬೇರೆ ಗತಿಯೇ ಇಲ್ಲ ನನಗೆ. ಅಲ್ಲಿ ಒಂದು ಮಾತನ್ನು ನೀವು ಮಾತಾಡಬೇಕು ಅಂತ ವೇದಿಕೆಯಲ್ಲಿ ಹೇಳಿದರು. ನಾನು ಹೇಳಿದೆ, ನಾನು ಮಾತಾಡಿದ ಮೇಲೆ ಆಮೇಲೆ ಮತ್ತೆ ನಾನು ವೇಷ ಮಾಡುವುದಿಲ್ಲ. ಅವತ್ತು ನಾನು ಒಂದು 2 ವೇಷವನ್ನು ಮಾಡಿದ್ದೆ. ಅಂದು ಮಾತಿನಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದೆ. ಇಷ್ಟು ಜನರನ್ನು ಹಿಡಿದಂತಹ ಮೇಳ, ಮುನ್ನಡೆಸಿದಂತಹ ಮೇಳ ಇಂದು ನನ್ನ ಗ್ರಹಚಾರದಿಂದ ನಿಂತು ಹೋಗಿದೆ. ಕ್ಷಮಿಸಿ, ಇನ್ನು ಮುಂದೆ ನನ್ನನ್ನು ಕಾಣುತ್ತಿದೆ ಕಲಾವಿದರನ್ನಾಗಿ ಕಾಡಿ ಎನ್ನುವಂಥ ಮಾತನ್ನು ಹೇಳಿದ್ದೆ. ಆಮೇಲೆ ಸ್ವಲ್ಪ ಸಮಯ ಕಳೆಯಿತು. ಬಹುಶಃ ಕಿಶನ್ ಹೆಗ್ಡೆಯವರು ತಿಂಕುತಿಟ್ಟಿನ ಮೇಳವನ್ನು ಮಾಡಿದರು, ಮಂಗಳಾದೇವಿ ಮೇಳ. ಆ ಮೇಳಕ್ಕೆ ನನ್ನನ್ನು ಪ್ರಮುಖ ಕಲಾವಿದರನ್ನಾಗಿ ಸೇರಿಸಿಕೊಂಡು ಮೇಳ ಮುನ್ನಡೆಯುವುದಕ್ಕೆ ಕಾರಣರಾದರು. ಆದರೆ ಸ್ವಲ್ಪ ಸಮಯ ಆಗುವಾಗ ಬಹುಶಃ ರಾಮದಾಸ್ ಸಾಮಗಾರನ ಮೇಳಕ್ಕೆ ಸೇರ್ಪಡೆ ಮಾಡಿದರು. ಆದರೂ ನನ್ನಲ್ಲಿ ಕರೆದು ಕೇಳಿದರು, ರೇಗಳೇ, ನಾನು ನಿಮ್ಮನ್ನು ಪ್ರಥಮ ವೇಷಧಾರಿಯಾಗಿ ನಾನು ಮೇಳಕ್ಕೆ ಮಾಡಿಕೊಂಡಿದ್ದೇನೆ. ಆದರೆ ಈಗ ಅನಿವಾರ್ಯವಾಗಿ ನನಗೆ ರಾಮದಾಸ್ ಸಾಮಗಾರನ್ನು ಮಾಡಬೇಕಾಗ್ತದೆ, ನಿಮ್ಮ ಒಪ್ಪಿಗೆ ಉಂಟು ಅಂತ. ನಾನು ಸಂತೋಷದಿಂದ ಒಪ್ಪಿಗೆಯನ್ನು ಕೊಟ್ಟೆ. ರಾಮದಾಸ್ ಸಾಮಗಾರ ಅಂತ ಒಬ್ಬ ಉತ್ತಮ ಕಲಾವಿದರ ಜೊತೆಯಲ್ಲಿ ಪಾತ್ರ ಮಾಡುವಂತಹ ಒಂದು ಭಾಗ ಯೋಗ ವಾಕ್ಯ
ಅಂತಹ ಭಾಗ್ಯವನ್ನು ನಾನು ತಪ್ಪಿಸಿಕೊಳ್ಳುವುದಿಲ್ಲ. ಕಲಾವಿದನಾಗಿ ಅವರ ಜೊತೆ ದುಡಿತೇನೆ. ಹಾಗೆ ರಾಮದಾಸ್ ಅವರ ಜೊತೆಯಲ್ಲಿ ಕಲಾವಿದನಾಗಿ ಆ ಮೇಳದಲ್ಲಿ ದುಡಿದೆ. ಆಮೇಲೆ ಬಹುಶಃ ಕೊನೆಯ ಸಂದರ್ಭದಲ್ಲಿ ನನ್ನ ಕುಂಬಳೆ ಮೇಳದಲ್ಲಿಯೂ ಸ್ವಲ್ಪ ಸಮಯ ಕಲಾವಿದನಾಗಿ ರಾಮದಾಸ್ ಅವರಲ್ಲಿದ್ದು, ಬಹುಶಃ ಅವರ ಮಗನ ಅಳಿವಿನ ಕಾರಣದಿಂದಾಗಿ ಮೇಳವನ್ನು ಬಿಡುವಂತಹ ಸ್ಥಿತಿ ಅವರಿಗಾಯಿತು. ಇರಲಿ, ನಾನು ಅದನ್ನು ಮುಂದುವರಿಸಿಕೊಂಡು ಹೋಗುವುದಿಲ್ಲ. ಹೀಗೆ ಆ ಮೇಳದಲ್ಲಿರುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಗಳು ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಬಹುಶಃ ನನಗೆ ಬಹಳ ಪ್ರೀತಿಯ ವ್ಯಕ್ತಿಯವರು. ದಾಸಪ್ರಿಯವರು ಬರಬೇಕು, ನಮ್ಮ ಮಠಕ್ಕೆ ಬರಬೇಕು ಅಂತ ಹೇಳಿಕೊಂಡಿದ್ದರು. ಆದರೆ ಆಮೇಲೆ ಬರುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಬಂದದ್ದೇ ಇಲ್ಲ. ಬಹುಶಃ ಇಂದು ಕುಂಬ್ಳೆ ಶ್ರೀಧರರಾಯರ ಆ ಒಂದು ಹೆಸರಿನಿಂದಾಗಿ ಈ ಸ್ಥಳಕ್ಕೆ ಬರುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಬಂತು. ಇದು ನನ್ನ ಪೂರ್ವಜನ್ಮದ ಒಂದು ಸುಖದ ಫಲ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಸಂತೋಷ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗುವುದಿಲ್ಲ. ಕುಂಬಳೆ ಶ್ರೀಧರರಾಯರ ಹೆಸರಿನಲ್ಲಿ ಕೊಡುವಂತಹ ಈ ಗೌರವ ನನ್ನ ಪಾಲಿಗೆ ದೊರಕಿದೆ ಅಂದರೆ ಇದಕ್ಕಿಂತ ಹೆಚ್ಚು ಬೇರೆ ಏನು ಬೇಕು ಹೇಳಿ? ಏನು ಬೇಡ. ಇನ್ನು ಯಾವುದೂ ನನಗೆ ಅಗತ್ಯ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. ಆತ್ಮ ತುಂಬಿ ಬಂದಿದೆ. ಸಂತೋಷದಿಂದ ಅವರ ಹೆಸರಿನಲ್ಲಿ ಕೊಟ್ಟಂಥ ಈ ಗೌರವವನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಅವರ ಮಕ್ಕಳಿಗೆ, ಅವರ ಮಡದಿಗೆ, ಅವರ ಅನುಜರಿಗೆ, ಅವರ ಕುಟುಂಬಸ್ಥರಿಗೆ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪತ್ತನ್ನು ಶಾಶ್ವತವಾಗಿ ನೀಡಲಿ ಎಂಬಾಗಿ ಕೇಳಿಕೊಂಡು ನನ್ನ ಮಾತನ್ನು ನಾನು ನೀಡಿದ್ದೇನೆ. ಆದ್ಮೇಲೆ ಕಳೆದ 2024 ಡಿಸೆಂಬರ್ 29ಕ್ಕೆ ಕುಂಬ್ಳೆ ಶ್ರೀಧರರಾಯರ ಸ್ಮೃತಿ ಕೃತಿ ಕಣಿಪುರದಲ್ಲಿ ಬಿಡುಗಡೆಗೊಂಡಿದೆ. ಈಗಾಗಲೇ ಗೋಪಾಲ್ ಉಲ್ಲೇಖಿಸಿದರು, ಇಷ್ಟು ತಂತ್ರಜ್ಞಾನಗಳು ಮುಂದುವರಿದ ಕಾಲಘಟ್ಟದಲ್ಲಿಯೂ ಕೂಡ ಅನೇಕ ಕಲಾವಿದರ ಸಾಧನೆಗಳಾಗಲಿ, ಚಿತ್ರಗಳಾಗಲಿ,